ಮಧ್ಯೆ ಬಾಳೋದಕ್ಕಿಂತ ನಾನು ಆತ್ಮಹತ್ಯೆ ಮಾಡಿಕೊಳ್ಳುವುದು ಎಲ್ಲಿ? ಸುಗ್ರೀವರಾಜನೊಡನೆ ಶ್ರೀರಾಮಚಂದ್ರರು ಕ್ಷೇಮದಿಂದಿರುವ ತಾಯಿ. ಇದೇನಿದೆ, ನಾನೇನಾದ್ರೂ ಸ್ವಪ್ನವನ್ನು ಕಾಣುತ್ತಿಲ್ಲ. ಸ್ವಪ್ನದಲ್ಲಿ ಕಪ್ಪಿಗಳನ್ನು ಕಂಡರೆ ಅಮಂಗಲವೆಂದು ನುಡಿಯುವರಲ್ಲ ರಾಮಚಂದ್ರ. ನಿನಗೆ ಯಾವ ಅಮಂಗಲವೂ ಜರುಗದಿರಲಿ, ಯಾವ ಅಮಂಗಲವೂ ಜರುಗದಿರಲಿ. ಅಮ್ಮ ಕೇಸರಿ ಎಂಬ ಕಪಿಕುಲಾಧ್ಯಕ್ಷರ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣಯಿತ ವಾಯುದೇವನ ವರಪ್ರಸಾದದಿಂದ ಜನಿಸಿದನೆಂದನ್ನು ಆಂಜನೇಯ, ಹನುಮಂತ, ಮಾರುತಿ, ವಾಯುನಂದನೆಂದು ಕರೆಯುವರು. ಅಮ್ಮ, ನನ್ನೊಡೆಯ ಸುಗ್ರೀವರಾಜನಿಂದ ನೇಮಿತನಾಗಿ ನಿಮ್ಮನ್ನು ಹುಡುಕಲು ಬಂದ ಶ್ರೀರಾಮದೂತ ನಾನು. ತಾಯಿ, ಜನಸ್ಥಾನದಲ್ಲಿ ಆ ದುರುಳ ದಶಗಂಟನಿಂದ ಅಪಹರಿಸಲ್ಪಟ್ಟ ಸೀತಾಮಾತೆಯವರು ತಾವೇ ಆಗಿದ್ದ ಪಕ್ಷದಲ್ಲಿ ತಿಳಿಸಿರಿ. ನಿಮ್ಮೊಡನೆ ಕೆಲವು ಗುಪ್ತವಾದ ವಿಚಾರಗಳನ್ನು ತಿಳಿಸಬೇಕಿದೆ. ಈತನ ಈ ನೈವೇನ್ಯಗಳು ನೋಡಿದರೆ ಈತನ ಶತ್ರು ಪಕ್ಷದವನಲ್ಲವೆಂದು ತೋರುತ್ತದೆ. ಆದರೂ ನನ್ನ ಕ್ಷೇಮ ಸಮಾಚಾರ ಕೇಳಿದ ನನ್ನ ಮೇಲೆ ಆತನಿಗೆ ತಿಳಿಸಬೇಕಾದದ್ದು ನನ್ನ ಕರ್ತವ್ಯ. ಅಯ್ಯ, ನಿನ್ನ ಮಾತಿನಂತೆ ಆ ದುರುಳನಾದ ರಾವಣನ ಅಪಹೃತಳಾದ ನಿರ್ಭಾಗ್ಯ ಸೀತೆಯು ನಾನೇ. ಅಮ್ಮ ಜಗಜ್ಜನನಿ,
ಇಂದಿಗೆ ನನ್ನ ಜನ್ಮವು ಸಾರ್ಥಕವಾಯಿತು, ನನ್ನ ದೂತತ್ವವು ಸಾರ್ಥಕವಾಯಿತು, ನನ್ನ ವಂಶವೇ ಪಾವನವಾಯಿತು. ನೀನು ನಿಜವಾಗಿಯೂ ಶ್ರೀರಾಮಚಂದ್ರನ ಭಕ್ತನಾಗಿದ್ದರೆ ನಿನಗೆ ಮಂಗಳವಾಗಿದೆ. ಅದರಿಂದ ನನ್ನ ಸ್ವಾಮಿಯೇನೋ ನರನು, ನೀನೇನೋ ವಾನರನು. ನರನಿಗೂ ವಾನರನಿಗೂ ಸಖ್ಯವಾದ ಬಗ್ಗೆ ಹೇಗೆ? ನೀನು ನನ್ನ ಸ್ವಾಮಿಯ ಪೂರ್ವ ವೃತ್ತಾಂತ ತಿಳಿಸಬಲ್ಲೆಯಾ? ಹಾಗೆ ಆಗಲಿ ತಾಯಿ. ಶ್ರೀರಾಮ ಜಯ ರಾಮ, ಕಲ್ಯಾಣ ಗುಣಧಾಮ, ಮನ ಮುನಿ ವಂದನೆ ಮೋಕ್ಷ ಪ್ರದಾಯಕನೇ. ಮನ ಮುನಿ ವಂದನೆ ಮೋಕ್ಷ ಪ್ರದಾಯಕನೇ, ಮಾನವ ರೂಪಿ ಶ್ರೀರಾಮ जानकी सोमा अवन जानकी सोमा अवन श्रीराम कौसल्य चित्रा देवी रघुरामा दशरथनु पालंगे कीर्तनु जतारागे, विख्यात विश्वमुनि विश्वामित्रगे प्रिय शिष्यतानागे, अनुज लक्ष्मणनೊಳಗೊಂಡು ಪ್ರಾಣನಕ್ಕೆ ಐತಂದು ವಿಕಟದನು ಜರಕು ಪೊರೆದನು ಅಹಲ್ಯನನು ರಾಮ. ಮಿಥಿಲೆಯೋ ಪರಪಟ್ಟು ಮಿಥಿಲೆಯೋ ಪರಪಟ್ಟು ಆ ಶಿವಧನುತ ಮುರಿ ಮೈಲಿಗೆ ಕರಕೊಟ್ಟು ಪರುಷು ಗರ್ವವ ಸುಟ್ಟ ನನ್ನ ರಾಮನಮ್ಮ ರಾಮ ಸಹಿಸೆ ಸತಿ ಅನುಜ ಸಹಕರಿಸೆ ವನವನದಿ ಪರಿತಪಿಸೆ ಪಂಚವಟಿಯೋಳೆ ರಾಮ. ಶೂರ್ಪಣಖ ಭಂಗದಲ್ಲಿ ಸ್ವರ್ಣ ಮೃಗ ಸೀತಾಪಹರಣದಲ್ಲಿ ಕಲ್ಲಣಿಸಿ ಕರುವಳನಿಕ ನನ್ನ ರಾಮನಮ್ಮ ಸುಗ್ರೀವ ಸಕನಾಗಿ ಸುಗ್ರೀವ
ಜನನಿ, ನಿನ್ನ ರಮಣನ ಕೃಪೆಯಿಂದ ಬ್ರಹ್ಮಚರ್ಯ ಆಶ್ರಮದಲ್ಲಿ ನೈಷ್ಠಿಕವಾದ ಬ್ರಹ್ಮಚರ್ಯವನ್ನು ಅನುಸರಿಸಿ ಆತ್ಮರಾಮನ ಅಂತರಂಗ ಮುಕ್ತನಾಗಿರುವೆನು. ಶತಯೋಜನ ವಿಸ್ತೀರ್ಣುಳ್ಳ ಈ ಶರದಿಯನ್ನು ಹೇಗೆ ಲಂಘಿಸಿ ಬಂದೆ? ಆಗಿನ ಆನಿನ ರೂಪವನ್ನು ನಾನು ನೋಡಬಹುದೇ ಮಾರುತ? ಅಮ್ಮ, ನನ್ನ ಆಗಿನ ರೂಪವನ್ನು ನೋಡಿದರೆ ನೀವು ಬಹಳ ಭಯಪಡುವಿರಿ. ಏನಿದು? ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನನಗೆ ಭಯವೆಂದರೇನು? ಎಲ್ಲಿ ಆನಿನ ರೂಪವನ್ನು ನನಗೆ ತೋರಿಸಬಾರದು? ನಿಮ್ಮ ಮಾತು ನಿಶ್ಚಯವೇ ತಾಯಿ? ನಿಶ್ಚಯ ಮಾರುತ. ಇದೋ ನೋಡಿ ನನ್ನ ವಿಶ್ವರೂಪವನ್ನು. ಮಾರುತಿ, ಈಗಿನ ಘೋರ ರೂಪವನ್ನು ನಾನು ನೋಡಲಾರೆ. ಶಾಂತಮೂರ್ತಿಯನ್ನು ಧಾರಣೆ ಮಾಡು ಮಾರುತಿ, ಶಾಂತಮೂರ್ತಿಯನ್ನು ಧಾರಣೆ ಮಾಡು. ಸೇವಕನು ನಿನ್ನ ಸನ್ನಿಧಿಯಲ್ಲೇ ಇರುವೆನು. ಕಣ್ತೆರೆದು ನೋಡು ತಾಯಿ. ಈ ವಿದ್ಯೆಗಳನ್ನೆಲ್ಲ ಎಲ್ಲಿಂದ ಕಲಿತು ಮಾರುತಿ? ತಾಯಿ, ಇನಮುಖ ಸುರರಿಂದ ವಿನಯದಿ ವಿದ್ಯೆಯನ್ನು ಕಲಿತಿರಮ್ಮ. ಅಣುರೂಪಿಯು ಮಹತ್ ವಿಶ್ವರೂಪಿಯು ಆಗಬಲ್ಲೆನು. ನನ್ನನ್ನು ಸಾಮಾನ್ಯನೆಂದು ತಿಳಿಯಬೇಡ ತಾಯಿ. ಹಾಗಾದರೆ ನೀನು ನನ್ನ ಸ್ವಾಮಿಯ ರೂಪ ಲಾವಣ್ಯ ಗುಣಗಾಂಭೀರ್ಯಗಳನ್ನು ವರ್ಣಿಸಿ ಹೇಳಬಲ್ಲೆಯ ಮಾರು? ಜನನಿ, ಲೋಕ ಮೋಹಕನು ಪರಂಧಾಮನು ಆದ ಶ್ರೀರಾಮಚಂದ್ರನ ರೂಪ ಲಾವಣ್ಯಗಳನ್ನು ವರ್ಣಿಸಲು ನನ್ನಿಂದ ಸಾಧ್ಯವೇ? ಸಹಸ್ರ ನಾಲ್ಗೆಯುಳ್ಳ ವಿಶೇಷನಿಂದಲೂ ಸಾಧ್ಯವಿಲ್ಲದಿರುವಾಗ ಈ ಪಾಮರ ಮಕ್ಕಳಿನಿಂದ ಸಾಧ್ಯವೇ? ಆದರೂ ನಾನು ನನಗೆ ತಿಳಿದ ಮಟ್ಟಿಗೆ ವರ್ಣಿಸುವೆನು. ಆದರೆ ಅನ್ಯತ ಭಾವಿಸದಾಗಿ ಬೇಡಿಕೊಳ್ಳಬೇಕಾಯಿತು. ಶ್ರೀರಾಮನ ಶುಭ ಲಕ್ಷಣಗಳ ಸಾಮುದ್ರಿಕ ಶಾಸ್ತ್ರದಿ ತೇಳಲಸದವಳವಮ್ಮ
ಬಲ್ಲನೆ ಜನನಿ ರಾಮನೊಲಿಸಲು చెరుమని అమ్మయ్య రామను ఎంత చెరుమని అమ్మయ్య ఏరమ్మ తాయే
ಅಮ್ಮ, ಜನಸ್ಥಾನದಲ್ಲಿ ಶ್ರೀರಾಮಚಂದ್ರನು ನೀವು ನೀರನ್ನು ಕಲಕುತ್ತಾ ಕಲಕುತ್ತಾ ರಾಮಚಂದ್ರನು ನಿಮ್ಮ ಮುಖವನ್ನು ಕಲಕ್ಕೆ ಒಲಿಸಿದರಂತೆ. ನಿಜವೇನಮ್ಮ? ನಿಜ ಮಾರುತಿ. ವಾಮಾಂಗ್ರಿಯಲ್ಲಿ ಮತ್ಸ್ಯ ಲಾಂಛನವೆಂಬ ಚಿಹ್ನೆ ಹೊಂದಿದೆಯಂತೆ. ಸತ್ಯವೇ? ಸತ್ಯ. ಮುಂಗೈಯ ಮೇಲೆ ವಸುದಳ ಎಂಬ ಚಿಹ್ನೆ ಹೊಂದಿದೆಯಂತೆ. ನಿಜವೇನಮ್ಮ? ಅದು ನಿಜ. ಅಮ್ಮ, ಕಾಕಾಸುರನ ವೃತ್ತಾಂತವನ್ನು ಅತಿ ಗೌಪ್ಯದಿಂದ ತಿಳಿಸೆಂದು ಹೇಳಿದ್ದರು. ಯಥಾರ್ಥವೇ ತಾಯಿ? ನೀನು ಹೇಳುತ್ತಿರುವ ಮಾತುಗಳೆಲ್ಲವೂ ಸತ್ಯವೇ. ಆದರೂ ಈ ರಾಕ್ಷಸರ ಮಧ್ಯೆ ಕ್ಷಣ ಕ್ಷಣಕ್ಕೂ ನಾನು ವಿಚಿತ್ರಗಳನ್ನು ನೋಡುತ್ತಿರುವೆನಾದ್ದರಿಂದ ನಿನ್ನ ಮಾತುಗಳಲ್ಲಿ ನನಗೆ ನಂಬಿಕೆ ಸಾಲದಾಗಿರುವುದು ಮಾರುತಿ. ನಿಮ್ಮ ಮಾತು ನಿಜ ತಾಯಿ, ನಿಜ. ಈ ರಕ್ಕಸರ ಮಧ್ಯೆ ಸಿಲುಕಿ ನಾನಾ ಕಷ್ಟಗಳನ್ನು ಅನುಭವಿಸಿರುವ ನಿಮಗೆ ನನ್ನ ಮೇಲೆ ನಂಬಿಕೆ ಉಂಟಾಗಲಾರದು. ಇರಲಿ, ರಾಮಾನುಗ್ರಹವಿದ್ದಂತಾಗಲಿ. ನನ್ನಲ್ಲಿರುವ ಈ ಅಂಗುಳಿಕೆಯನ್ನು ಸಮರ್ಪಿಸಿ ಧನ್ಯನಾಗುವೆನು. ಅಮ್ಮ, ತೆಗೆದುಕೊಳ್ಳಿ ಈ ಮುದ್ರಿಕೆ. ಅಮ್ಮ, ಇದು ಶ್ರೀರಾಮಚಂದ್ರನ ಘನಮುದ್ರಿಕೆ. ಕೊಡು ಮಾರುತಿ. ಅಮ್ಮ, ಕೊಡು ಎಂದ ತಕ್ಷಣ ಕೊಡುವೆನೆಂದು ತಿಳಿಯಬೇಡ. ಮಕ್ಕಳನ್ನು ತಾಯಿಯು ಹೇಗೆ ಪ್ರೀತಿಯಿಂದ ಕೇಳುವಳು ಹಾಗೆ ಕೇಳಿದರೆ ಮಾತ್ರ ಕೊಡುತ್ತೇನೆ. ಮಗು ಕಂದ, ಅಮ್ಮ, ಕೊಡು ಮಾರುತಿ. ಕೊಡಲೇ ಕೊಡಲೇ? ಅಂತೂ ನನ್ನ ಸ್ವಾಮಿಯ ಘನಮುದ್ರಿಕೆಯನ್ನು ಕಂಡು ನನಗೆ ಮನಸ್ಸಿಗೆ ಸಹಿಸಲಾರದಷ್ಟು ಸಂತೋಷವಾಯಿತು. ನನ್ನ ಸ್ವಾಮಿಯನ್ನು ಕಂಡಷ್ಟೇ ಸಂತೋಷವಾಯಿತು. ಮಾರುತಿ, ನನ್ನ ಸ್ವಾಮಿಯ ಘನಮುದ್ರಿಕೆಯನ್ನು ತಂದುಕೊಟ್ಟು ನನಗೆ ಮಹತ್ವಪಕಾರವನ್ನು ಮಾಡಿ. ನಿಮ್ಮ ಮನ ಬಂದಂತೆ ಅರಸಿ ತಾಯಿ. ಹಾಗೆ ಧನ್ಯನಾದನು ತಾಯೇ, ಧನ್ಯನಾದನು. ಅಮ್ಮ, ನಾನು ಬಂದು ಬಹಳ ವೇಳೆ ಆಯಿತು. ತಾವು ಅಪ್ಪಣೆ ಕೊಟ್ಟರೆ ನಾನಿನ್ನು ಕೊಡುವೆನು. ಹಾಗೆ ಆಗಲಿ, ಹೋಗಿ ಬಾ. ಅಮ್ಮ, ತಮ್ಮ ದರ್ಶನ ಮಾಡಿದ ಗುರುತಿಗಾಗಿ ಯಾವುದಾದರೂ ಒಂದು ಅಭಿಜ್ಞ ವಸ್ತುವನ್ನು ಕೊಟ್ಟರೆ ಅದನ್ನು ಶ್ರೀರಾಮಚಂದ್ರಗೆ ಅರ್ಪಿಸಿ ಧನ್ಯನಾಗುವೆನು. ನನ್ನ ಬಳಿಯಲ್ಲಿ ಅಂತಹ ಯಾವ ವಸ್ತುಗಳು ಇಲ್ಲವಲ್ಲ ಮಾರುತಿ. ಅಮ್ಮ, ನೀವು ಅಂದು ಚಿತ್ರಕೂಟ ಪರ್ವತದಲ್ಲಿ ಬಳಿಯಲ್ಲಿ ಹಾಕಿದ ಆಭರಣಗಳನ್ನು ಪ್ರಭುಗಳಿಗೆ ತೋರಿಸುವಲ್ಲಿ ಅದರಲ್ಲಿ ಚೂಡಾರತ್ನವೊಂದಿಲ್ಲವೆಂದು ಹೇಳಿದರು. ತೆಗೆದುಕೋ, ಇದನ್ನು ನನ್ನ ಸ್ವಾಮಿಗೆ ಅರ್ಪಿಸಿ ಇನ್ನೊಂದು ಮಾಸದ ಅವಧಿಗಾಗಿ ಬಂದು ನನ್ನ ಕರೆದುಕೊಂಡು ಹೋಗಲು ಹೇಳು. ಇಲ್ಲವಾದಲ್ಲಿ ನಾನು ಪ್ರಾಣ ತ್ಯಾಗ ಮಾಡುತ್ತೇನೆ ಎಂದು ನನ್ನ ಸ್ವಾಮಿಗೆ ತಿಳಿಸಿಬಿಡು. ಅಮ್ಮ, ವೀರ ರಮಣೀಯರಾದ ನೀವು ಈ ರೀತಿ ಮಾತನಾಡಬಾರದು ತಾಯಿ. ಅಮ್ಮ, ಲಕ್ಷ್ಮಣ ಸ್ವಾಮಿಗೆ ಏನೆಂದು ತಿಳಿಸಲಿ, ನನ್ನೊಡೆಯ ಸುಗ್ರೀವ ರಾಜನಿಗೆ ಏನೆಂದು ತಿಳಿಸಲಿ ಆಜ್ಞಾಪಿಸಿ. ನನ್ನ ಮೈದುನಾದ ಲಕ್ಷ್ಮಣನಿಗೆ ನಾನು ಕ್ಷಮೆ ಯಾಚಿಸಿದೆನೆಂದು ತಿಳಿಸಿ. ಮಿಕ್ಕ ಕಪಿವೀರರಿಗೆಲ್ಲ ನನ್ನ ಆಶೀರ್ವಾದವನ್ನು ತಿಳಿಸಿ. ಧನ್ಯನಾದನು ತಾಯೇ, ಧನ್ಯನಾದನು. ಅಮ್ಮ, ನನ್ನದೊಂದು ಪ್ರಾರ್ಥನೆ. ಅದೇನೆಂದರೆ, ನಿಮ್ಮ ದರ್ಶನವಾಗುವವರೆಗೂ ನಾನು ಅಪರಾಧಿಗಳನ್ನು ಬಂಧಿಸುವುದಿಲ್ಲವೆಂದು ಆಣೆ ಮಾಡಿದೆನು. ನಿಮ್ಮ ದರ್ಶನವಾದ ಮೇಲೆ ನನ್ನ ಹಸಿವು ಬಾಯಾರಿಕೆಯು ಬಹಳವಾಗಿರೋದು. ತಾವು ಅಪ್ಪಣೆ ಕೊಟ್ಟರೆ ಇಲ್ಲಿ ಕಳೆದು ಬಿದ್ದಿರುವ ಹಣ್ಣುಗಳನ್ನು ತಿಂದು ಹೋಗುವೆನು. ಹಾಗೆ ಆಗಲಿ. ಇದೆಲ್ಲವೂ ಈ ರಾಕ್ಷಸರ ಮಾಯಿ. ಈ ವನವನ್ನು ಹಾಳು ಮಾಡದೆ ಕೇವಲ ಕೆಳಗೆ ಬಿದ್ದಿರುವ ಹಣ್ಣುಗಳನ್ನು ಹೊಟ್ಟೆ ತುಂಬ ಬುದ್ಧಿಸಿ. ಹಾಗೆ ಆಗಲಿ ತಾಯಿ. ತಾಯಿ, ಕಪಿಗಳನ್ನು ತಿನ್ನುವುದನ್ನು ನೋಡಬಾರದು, ಸ್ವಲ್ಪ ಮರೆಯಾಗಿ. ಹಾಗೆ ಆಗಲಿ. ನಾನು ಬಂದ ಕಾರ್ಯವಾಯಿತು. ಮೃತ್ಯುವಾಗಿ ಬಹಳ ಕಷ್ಟಪಟ್ಟು ಇಲ್ಲಿಗೆ ಬಂದ ನಾನು ಶತ್ರುವಿನ ಬಲಾಬಲವನ್ನು ತಿಳಿಯುವುದು ಅತಿ ಪ್ರಮುಖ. ಈಗ ಈ ಅಶೋಕವನ್ನು ಹಾಳು ಮಾಡಿದರೆ ಕಾವಲುಗಾರರು ವರ್ತಮಾನವನ್ನು ರಾವಣನಿಗೆ ತಿಳಿಸರು. ಆಗ ರಾವಣನು
ನನ್ನನ್ನು ಅಂತಃಪುರಕ್ಕೆ ಬರಮಾಡಿಕೊಳ್ಳನು. ಆಗ ಆತನಿಗೆ 4 ಯುಕ್ತೋಕ್ತಿಗಳನ್ನು ತಿಳಿಸುವೆನು. ಜಯ ಜಯ ರಘುವೀರ ಸಮರ್ಥ. ರಾಮ 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 ಸೀತಾ ರಾಮ 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 ಸೀತಾ ರಾಮ ರಾಮ ರಾಮ. ಭೂಮಿ ಜಾತೆ ಭಾಮಿ ಸೀತೆ ಶ್ರೀ ಮನೋಚಾರಿತೆ. ಭೂಮಿ ಜಾತೆ ಭಾಮಿ ಸೀತೆ ಶ್ರೀ ಮನೋಚಾರಿತೆ. ರಾಮ ಸಖಿ ಸೋಮುಖಿ ರಾಮ ಸಖಿ ಸೋಮುಖಿ ಕಮರಾಜನ ರಾಮಕಿ ಕಮರಾಜನ ರಾಮಕಿ. ಭೂಮಿ ಜಾತೆ ಭಾಮಿ ಸೀತೆ ಶ್ರೀ ಮನೋಚಾರಿತೆ. ಎಲ್ಲಿಯೇ ಮನೋಹರೇ ಪಲ್ಲವಾದರೆ. ಎಲ್ಲಿಯೇ ಮನೋಹರೇ ಪಲ್ಲವಾದರೆ. ನಿಲ್ಲದೆಲ್ಲ ಮನವು ಬಾರೆ. 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 ಒಂದನೇ ಗುಣಾಕರೆ. ಒಂದನೇ ಗುಣಾಕರೆ. ಭೂಮಿ ಜಾತೆ ಭಾಮಿ ಸೀತೆ ಶ್ರೀ ಮನೋಚಾರಿತೆ. ಇದು ಪ್ರಭು ನಿಮ್ಮ ಧ್ಯಾನ ಮಾಡುತ್ತಾ ಇತ್ತಲೇ ಬರುತ್ತಿರುವರು. ಜಯ ಜಯ ರಘುವೀರ ಸಮರ್ಥ. ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಸೀತಾ ರಾಮ ರಾಮ. ಪ್ರಭು ರಾಮಚಂದ್ರ ನಮಸ್ಕರಿಸುವೆನು. ಮಾರುತಿ, ಹೋದ ಕಾರ್ಯವೇನಾಯಿತು? ಜಾನಕಿಯನ್ನು ಕಂಡೆಯ? ಪ್ರಭು ಅಭಿಜ್ಞಾ ವಸ್ತುವನ್ನು ತಂದಿರುವೆನು, ಸ್ವೀಕರಿಸಿ. ಮಾರುತಿ, ಇದನ್ನು ನೋಡಿದ ಕೂಡಲೇ ನನ್ನ ಜಾನಕಿಯನ್ನು ನೋಡಿದಷ್ಟು ಸಂತೋಷವಾಗುತ್ತದೆ. ಜಾನಕಿಯನ್ನು ಈ ಅಭಿಜ್ಞಾನ ವಸ್ತುವನ್ನು ತಂದ ಪ್ರತೀಕಾರವಾಗಿ ಏನನ್ನೂ ನೀಡಬೇಕು. ಪ್ರಭು ಸದಾ ಸರ್ವದಾ ನಿಮ್ಮ ಸೇವೆಯ ಭಾಗ್ಯವನ್ನು ನೀಡಿ ಪ್ರಭು. ಪ್ರಭು 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 ಆ ರಾವಣನ ಸೋದರನಾದ ವಿಭೀಷಣನು ತಲೆ ಬರುತ್ತಿರುವ ತಂದೆ ಶ್ರೀರಾಮನೇ ಶರಣಾದ ಸಾಮಾನ್ಯನೇ ಅವತಾರಣ
ನಿಮಗೆ ಮಂಗಳವಾಗಲಿ. ಪ್ರಭು, ನಮ್ಮ ಅಗ್ರಜನ ದುರ್ನೀತಿಯನ್ನು ತಾಳಲಾರದೆ ನಿಮ್ಮಲ್ಲಿ ಶರಣಾಗಲು ಬಂದಿರುವೆ. ಕೈ ಹಿಡಿದು ಕಾಪಾಡು ತಂದೆ. ವಿಭೀಷಣ, ಆ ದುರುಳನಾದ ರಾವಣನನ್ನು ಸಂಹರಿಸಿ ನಿನ್ನನ್ನು ಲಂಕಾಪಟ್ಟಣಕ್ಕೆ ಪಟ್ಟಾಭಿಷೇಕ ಮಾಡುವೆ. ಹಾಗೇ ಆಗಲಿ. ಹೇ ಸುಗ್ರೀವ ರಾಜ, ತಂದೆ, ಹಾ ಪ್ರಭು. ನೀ ನದಿಗೆ ಸೇತುವೆಯನ್ನು ಕಟ್ಟಿ ಅದರ ಮೇಲೆ ಹಾದು ಹೋಗಿ ಜಾನಕಿಯನ್ನು ಕರೆದುಕೊಂಡು ಬರುವ. ಹಾಗೆ ಆಗಲಿ. ಕಪಿಯನ್ನು ಕರೆದುಕೊಂಡು ಹೋಗಿ ಸೇತುವೆಯನ್ನು ಕಟ್ಟಿ. ಅದೇ ಆಗಲಿ ತಂದೆ. ಪ್ರಭು, ಈ ದಿವಸ ನಮ್ಮ ಅಗ್ರಜನೆ ಯುದ್ಧಕ್ಕೆ ಬರುತ್ತಿರುವನು. ಏನು? ರಾವಣ ಯುದ್ಧಕ್ಕೆ ಬರುತ್ತಿರುವನೆ? ಬರಲಿ ಬರಲಿ. ವಿಭೀಷಣ, ಈತನನ್ನು ಓಡಿದರೆ ಮುರುಕು ಉಂಟಾಗುವುದು. ಪ್ರಭು, ರಣಭೂಮಿಯಲ್ಲಿ ಅನುಕಂಪವೇ. ಆತನು ವೀರನೇ ಇರಬಹುದು, ಆದರೆ ದೈವದ್ರೋಹಿ. ಆತನನ್ನು ಸಂಹರಿಸಲೇಬೇಕು ಪ್ರಭು. ಎಲ್ಲವೋ ರಾವಣ, ಎಲ್ಲವೋ ರಾಮ, ಜಾನಕಿಯನ್ನು ನನಗೊಪ್ಪಿಸಿ ಶರಣಾಗತನಾದರೆ ಸರಿ, ಅಲ್ಲವಾದರೆ ಯುದ್ಧಕ್ಕೆ ಸಿದ್ಧರಾಗು. ಅದೆಂದಿಗೂ ಸಾಧ್ಯವಿಲ್ಲ. ಯುದ್ಧಕ್ಕೆ ಸಿದ್ಧರಾಗು. ಸಿದ್ಧರಾಗು. ಶ್ರೀರಾಮಚಂದ್ರ, ನನಗೆ ಮೋಕ್ಷವನ್ನು ಕರುಣಿಸು. ವೀರ ಸ್ವರ್ಗವನ್ನು ಪಡೆ ವೀರವರ. ಆಂಜನೇಯ, ನೀನೀಗಲೇ ಅಯೋಧ್ಯೆಗೆ ತೆರಳಿ ಭರತ ಶತ್ರುಘ್ನರಿಗೆ ನನ್ನ ಬರುವಿಕೆಯನ್ನು ತಿಳಿಸಿ. ಹಾಗೆ ಆಗಲಿ ಒಡೆಯ. ನಾನು ನಿಮ್ಮನ್ನೇ ಹಿಂಬಾಲಿಸುತ್ತೇನೆ. ಹಾಗೆ ಆಗಲಿ ಒಡೆಯ. ಜಯ ಜಯ. ಸ್ವಾಮಿ ಮುಖ್ಯ ಪ್ರಾಣ ಅಂಜನಿ ನಂದನ ಸ್ವಾಮಿ ಮುಖ್ಯ ಪ್ರಾಣ ನೀಡುವ ಭಯದಾನ ದಯ ಸಂಪೂರ್ಣ ಅಂಜನಿ ನಂದನ ತರುಣಿ ಚಿಂತೆ ಬಿಡಿ ಸಯ್ಯನೇ ಹನುಮಂತ ಮಹಿಮಾತ್ರಾಣಿ ಚಿಂತೆ ಬಿಡಿ ಸಯ್ಯನೇ ಹನುಮಂತ ಮಹಿಮಾತ್ರಾಣಿ ಚಿಂತೆ ಬಿಡಿ ಸಯ್ಯನೇ ಹನುಮಂತ महिमात्राणी ಶ್ರೀರಾಮಚಂದ್ರ ಪ್ರಭು ಗೆ, ಸೀತಾರಾಮನಿಗೆ, ಆತ್ಮರಾಮನಿಗೆ ಜೈ ಶ್ರೀರಾಮ. कायेन वाचा मनसेन्द्रियेव विद्यात्मनाभं प्रकृते स्वभावो करोमि यज्ञः सकलं परस्मै नारायणायेति समर्पयामि. कल्याणाद्भुतगात्राय कामितार्थप्रदायिने श्रीनिवासायेति
ಮಂಗಳಂ 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 ಶ್ರೀರಾಮಚಂದ್ರ ಪ್ರಭು ಕಿ ಶ್ರೀರಾಮಚಂದ್ರ ಪ್ರಭು ಕಿ ಅಯೋಧ್ಯಾಧಿಪತಿ ಶ್ರೀರಾಮಚಂದ್ರ ಪ್ರಭು ಕಿ श्री आंजनेय कृपा पोषित नाटक मंडली की श्री आंजनेय कृपा पोषित नाटक मंडली की श्री आंजनेय कृपा पोषित नाटक मंडली की भक्त मंडली की गुरु जी की रंगभूमि कलाविदर संघ की बोलो भारत माता की ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯದೊಂದಿಗೆ ಇಂದಿನ ಕಾರ್ಯಕ್ರಮ ಮುಕ್ತಾಯವಾಗಲಿ. ಇಲ್ಲಿಯ ತನಕ ಸಾವಧಾನದಿಂದ ಕುಳಿತು ವೀಕ್ಷಿಸಿದ ಪ್ರೇಕ್ಷಕರೆಲ್ಲರಿಗೂ ದೇವರು ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಇಂದಿನ ಸಂಪೂರ್ಣ ರಾಮಾಯಣ ಪೌರಾಣಿಕ ನಾಟಕ ಇಲ್ಲಿಗೆ ಮುಕ್ತಾಯವಾಯಿತು. ಶುಭೋದಯ, ಎಲ್ರಿಗೂ ಒಳ್ಳೆಯದಾಗಲಿ.